डॉक्टर श्री शिवकुमार महास्वामी जी की 119 जयंती और गुरुवंदन महोत्सव में पधारे हैं। यह बहुत ही गर्व और हर्ष की बात है। माननीय महोदय श्रीमती द्रौपदी मुर्मू जी का जन्म उड़ीसा राज्य के एक छोटे से गांव में एक आदिवासी परिवार में हुआ। उन्होंने बीए की उपाधि प्राप्त की और अपनी सेवा की शुरुआत एक शिक्षकी का रूप में की है। उसके बाद वह राजनीति में आई और मंत्री, राज्यपाल तथा हमारे देश के 15वें राष्ट्रपति और भारत की दूसरी महिला राष्ट्रपति के रूप में प्रस्तुत देश की सेवा कर रहे हैं। उनकी मेहनत, ईमानदारी, देशभक्ति और संकल्प का प्रतिबिंब है। एक पिछड़े जनजाति से आने वाले भारत की पहले राष्ट्रपति के रूप में तथा देश के कम उम्र के राष्ट्रपति के रूप में इन्होंने इतिहास रचा है। परम पूज्य हमारा गुरुजी जी का 119वीं जयंती उत्सव में पहली बार पधारना यह स्वामी जी के प्रति उनके भक्ति, बच्चों के प्रति उनका प्यार और श्री सिद्धगंगा मठ के प्रति सम्मान को दर्शाता है। श्री मठ और बच्चों के प्रति यह प्रेम और विश्वास ऐसा ही बना रहे। हम भगवान से प्रार्थना करता है और गुरु जी प्रार्थना करता है कृपा से और गुरु जी की कृपा से उनके हमेशा आप पर रहे हैं। इनके साथ इस महोत्सव में कर्नाटक सरकार के आदरणीय राज्यपाल श्री थावरचंद गहलोत जी भी गौरव अतिथि के रूप में यहाँ पधारे हैं। श्री मठ के प्रति इनके श्रद्धा और भक्ति अपार है। आप पर भी भगवान और पूज्य स्वामी जी का कृपा बने रहा है। ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಮಂತ್ರಿಗಳಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಬಹುಶಃ ಕೇಂದ್ರ ಮಂತ್ರಿಗಳಾಗಿ ನೀವೆಲ್ಲರೂ ಕೂಡ ಒಂದು ಗಮನಿಸಿರಬೇಕು. ಅವರ ಇಲಾಖೆಯಿಂದ ಸಂಬಂಧಪಟ್ಟಂತಹ ಒಂದು ಇವತ್ತು ನವೀಕರಿಸಬೇಕಾದ ಇಂಧನ ಮತ್ತಿತರ ವಿಚಾರಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಹೈಡ್ರೋಜನ್ ಕಾರನ್ನು ತಾವೇ ಓಡಿಸ್ಕೊಂಡು ಹೋಗುವ ಮೂಲಕ ಅದನ್ನು ಆದರ್ಶವನ್ನು ತುಂಬಿ ಇವತ್ತು ಮುಂದಿನ ದಿವಸಗಳಲ್ಲಿ ಅಂತಹ ಒಂದು ರೀತಿಯಲ್ಲಿ ಬದಲಾವಣೆ ತರುವಂತಹ ಕಾರ್ಯವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರುವಂತಹ ಅತ್ಯಂತ ಸಂತೋಷ. ಕೇಂದ್ರ ರಾಜ್ಯ ಸಚಿವರಾಗಿರುವಂತಹ ವಿ ಸೋಮಣ್ಣನವರು ಬಹುಶಃ ರಾಷ್ಟ್ರಪತಿಗಳಲ್ಲಿ ಬರಬೇಕಾದ್ರೆ ಅವರ ಮೂಲಕವೇ ಇದು ಕಾರಣ ಆಗಿರುವಂತಹದ್ದು. ಅವರು ಮಂತ್ರಿಗಳಾದ ಮೇಲೆ ನಮ್ಮ ತುಮಕೂರು ಜಿಲ್ಲೆಯ ರೈಲ್ವೆ ಕಾಮಗಾರಿಗಳು ಅತ್ಯಂತ ಚುರುಕಾಗಿ ವೇಗವನ್ನು ಪಡೆದು ಕಾರ್ಯಕ್ರಮದಲ್ಲಿ ಅವೆಲ್ಲವೂ ಕೂಡ ಬೇಗ ಅವರು ನಡೀತಾ ಇರುವಂತಹದ್ದು ಕೂಡ ನಾವೆಲ್ಲ ಹೆಮ್ಮೆ ಪಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದ ಜಿ ಪರಮೇಶ್ವರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಇರಲೇಬೇಕಾಗಿರುವಂತಹ ಅವರು. ಬಹುಶಃ ಸಿದ್ಧಾರ್ಥ ಬೇರೆ ಅಲ್ಲ, ಸಿದ್ಧಗಂಗಾ ಬೇರೆ ಅಲ್ಲ. ಆ ಭಾವನೆಯೊಂದಿಗೆ ನಾವು ಯಾವತ್ತೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ತುಮಕೂರಿನಲ್ಲಿ ಎರಡು ಖಂಡಗಳಂತೆ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು. ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹದ್ದು ಸಂತೋಷ ಪಡುವಂತಹ ಸಂಗತಿ. ಅದೇ ರೀತಿಯಲ್ಲಿ ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಬಹುಶಃ ಅನೇಕ ದೇಶಗಳನ್ನು ಸುತ್ತಿ ನಮ್ಮ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಬೇಕು, ನೀವು ಕೈಗಾರಿಕೆಗಳನ್ನು ತೆರೆಯಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಬಹುದೊಡ್ಡ ಹೋರಾಟವನ್ನು ಮಾಡ್ತಾ ಇರುವಂತಹ ಕೈಗಾರಿಕಾ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹದ್ದು ಅತ್ಯಂತ ಹೆಮ್ಮೆ ಪಡುವಂತಹ ಸಂಗತಿ. ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹುಶಃ ನಾವೆಲ್ಲ ಹೆಮ್ಮೆ ಪಡಬೇಕು. ನಾನು ಕೊನೆಯ ಕ್ಷಣದಲ್ಲಿ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆದೆ ಅವರಿಗೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದಲ್ಲಿರುವ ಏಕೈಕ ಮಂತ್ರಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಇರುವಂತಹ ಅವರು. ರಾಷ್ಟ್ರಪತಿಗಳು ಮಹಿಳೆ ಆಗಿರೋದ್ರಿಂದ ಅವರೇ ಕಾರ್ಯಕ್ರಮಕ್ಕೆ ಬಂದರೆ ಶೋಭೆ ಇರುತ್ತೆ ಇರುವಂತಹ ಮಾತನ್ನು ಕೇಳಿದಾಗ ರಾಷ್ಟ್ರಪತಿಗಳ ಒಂದು ಆದೇಶವನ್ನು ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾಗಿ ಅಂಗವಿಕಲರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ತುಂಬ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡ್ತಾ ಇರುವಂತಹ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಅತ್ಯಂತ ಹೆಮ್ಮೆ ಪಡುವಂತಹ ಸಂಗತಿ. ಈ ಕಾರ್ಯಕ್ರಮದಲ್ಲಿ ಮತ್ತಿತರ ರಾಜಣ್ಣವರು ಬರಬೇಕಾಗಿತ್ತು, ಜಯಚಂದ್ರ ಬರಬೇಕಾಗಿತ್ತು, ನಮ್ಮ ಶಾಸಕರ ವೇದಿಕೆ ಮೇಲೆ ಕೂಡ ಇರಬೇಕಾಗಿತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸುತ್ತೂರಿನ ಶಿವರಾಜ್ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಗಮಿಸಬೇಕಾಗಿತ್ತು. ಇನ್ನೇ ಕಾರಣ ನಿಮಿತ್ತವಾಗಿ ಪೂಜ್ಯರ 12:30 1 ಗಂಟೆಗೆ ಆಗಮಿಸುವಂಥವರಿದ್ದಾರೆ. ಅವರೆಲ್ಲರೂ ಕೂಡ ಬರಬೇಕಾಗಿತ್ತು. ಅನಿವಾರ್ಯ ಅವರು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಮಾತನ್ನು ಹೇಳ್ತಾ ನಮ್ಮ APJ ಅಬ್ದುಲ್ ಕಲಾಂ ರವರು ನಮ್ಮ ಮಠಕ್ಕೆ ಬಂದಾಗ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಹೇಳಿದಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಶ್ರೀ ಶಿವಕುಮಾರ ಸ್ವಾಮೀಜಿ ಇಸ್ ದ ಸೇಕ್ರೆಡ್ ಸೇಂಟ್. We are inspiring to meet the
Holy Swamiji. On his birthday, it is beautiful day for the nation. The birthday of Swamiji radiates hope and peace to the nation ಅನ್ನುವಂತಹ ಮಾತನ್ನ APJ ಅಬ್ದುಲ್ ಕಲಾಂ ಹೇಳಿರುವಂತಹ ಮಾತು ಇವತ್ತು ಪರಮ ಪೂಜ್ಯರ ಆಶೀರ್ವಾದದಿಂದ ಅಂತಹ ಒಂದು ವಾತಾವರಣ ಎಲ್ಲ ಕಡೆ ಉಂಟಾಗಲಿ ಎನ್ನುವಂತಹ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಾನು ಎರಡು ಮಾತುಗಳನ್ನು ವಿರಾಮ ಕೊಡ್ತೀನಿ. ಆಶೀರ್ವಾದದ ಮಾತುಗಳ ಮೂಲಕ ಪೂಜ್ಯರನ್ನು ಸ್ಮರಿಸಿಕೊಂಡ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು